ಕೇಟ್ಲ ವೀಟ ಯೂಸ್ ಮಾಡ್ತೀವಿ. ಹಾ ಹಂಗೆ ಅದೇನ್ ಬ್ಯಾಳಿ ಅಂತದ ಅಂತಿಲ್ಲಕ ಅದ ಅದ ಇನ್ಫೆಕ್ಷನ್ ಆಗ್ಬಿಡ್ತಕ್ಕ ನನಗ್. ಓಹೋ ಹೋ ಹೋ. ಇನ್ಫೆಕ್ಷನ್ ಆಗಿ ನನ್ಗೂ ನಿನ್ಗ್ ಹೆಂಗೈತ್ಲ ಹಂಗ ಇತ್ತಕ ಇನ್ಫೆಕ್ಷನ್ ಆಗಿ ಅದ್ ಕಾಣುವಂಗಾತ ನನಗ್. ಇನ್ಫೆಕ್ಷನ್ ಆತು ಅದಕ್ಕಾಗಿನ ಅದು ಬ್ಯಾಳಿ ಅಂತದ ಹೆಚ್ಚ ಕಾಣುವಂಗಾತ್ ನಂದ ಅದನ್ನ ಯೂಸ್ ಮಾಡಿದ್ಕ. ಅದು ಯಾಕ ಹಂಗ ಆಗೇತತ್ ನಮ್ಮ ಅವ್ವನ ನೆಕ್ಸ್ಟ್ ಮತ್ ಪ್ರೆಗ್ನೆಂಟ್ ಆದಾಗ ಕೇಳಿದ್ನಿ ಅದನ್ನ. ಫಸ್ಟ್ ನಾಸ್ತಿದ್ನೆ ಸಣ್ಣಕಿದ್ನಿ ಏನು ಹಂಗೆಲ್ಲಾ ಕೇಳುವಂತ ಅದು ಧೈರ್ಯ ಇದ್ದಿದ್ದಿಲ್ಲ. ನೆಕ್ಸ್ಟ್ ಪ್ರೆಗ್ನೆಂಟ್ ಆದಿಂದ ಹಿಂಗ ಆಗೈತಕ್ಕ ಮಮ್ಮಿ ಅಂದ್ಕುನ ಅದ ನೀನ್ ಕೂದ್ ಬಂದಿದ್ದ ಬಿಟ್ಟಿದ ನನಗ್ ಹೇಳ್ಬೇಕಲ್ಲ, ನೀ ಹೇಳೇ ಇಲ್ಲ ಹಂಗ ಹಚ್ಕೊಂಡದಿ ಅದ ಇನ್ಫೆಕ್ಷನ್ ಆಗ್ಬಿಟ್ಟತಿ. ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಾನ ಹಿಂದಿಗಡೆ ಹಿಂಗ್ಯಾಕ ಆಗೈತೆ ನಾನು ನೀ ಅದನ್ನ ಯೂಸ್ ಮಾಡಬಾರ್ದಾಗಿತ್ತು, ನೀವ್ ಅದನ್ನ ಯೂಸ್ ಮಾಡ್ಯಾರಿ ಅಕ್ಕ ಹಿಂಗ ಆಗೈತಿ ಅಂದ್ರ ಅವ್ರ. ಒಬ್ಬೊಬ್ರದಂತ್ರು ಫುಲ್ ಹೊರಗ ಇರ್ತದ ಅದ ಅವು ಹಂಗ ಆಗಿರ್ತಾವಕ್ಕ. ಅದನ್ನ ಯೂಸ್ ಮಾಡ್ತಾರಲ್ಲ ಕಂಟಿನ್ಯೂ ಯೂಸ್ ಮಾಡಾರ್ಗ ಆಗಿರ್ತಾವ. ನನಗ ಕೂದ್ಲು ಬರಂದನ ಯೂಸ್ ಮಾಡಿಲ್ಲ ನನಗ್ ಹಂಗಾಗೈತಿ. ನಂದು ಫಸ್ಟ್ ಏನು ಕಾಣ್ತಿರ್ಕಿಲ್ಲ, ಅದ ಕೂದ್ಲು ಬಂದಿರಂಗಿಲ್ಲ ಏನು ಇರಂಗಿಲ್ಲ. ಮಾಡ್ಕಿಸಿಂದ ನಾನ ಹೊಲಸಿಡಿಸ್ಕೊಂಡ್ಬಿಡ್ತೇನೆ. ಹೇಳ್ತಾನ ಇಟ ಕಳೈತದ ಎಲ್ಲಾ ಮಡಿಚಿ ಬಿದ್ದೈತಿ ಅದ ಹೆಂಗ ಹೊಲಸ್ ಹೇಳ್ತಿ ಏನ್ ಬಿದ್ದಿಲ್ದೇವ್ರ ಇವ ಮುಡಿಸಿ ಬಿದ್ದೈತಿ ಮುದಿಕ್ ಆಗೈತೆ ಅದತ್ತ. ಅದ ಹೆಂಗ್ ತೋಲಿಗೊಳಗೆ ಮುದಿಕ್ ಹಾಕಾವು ಇಟ್ಟು ಹೊಲಸ್ ಮಾತಾಡ್ತಾನ. ಹಂಗ್ಯಾಂಗ್ ಮುದುಕ್ರಾಕವು ನನಗ ಅವ ಹೇಳಿದಿವ ನನಗ್ ಗೊತ್ತೇ ಇಲ್ಲ. ನಮ್ ತಂಗಿ ಒಮ್ಮೆ ಹೇಳ್ಯಾಳಕ್ಕ ಹೆಂಗ ನನಗ ಅವ ಅಂತ ಇವ ನಿನ್ನಿಂದನ ಬಾಯಿಲೆ ಕೇಳೋದತ್ತ ಗಿಡ್ಡ ನನಗಿದೇನು ಗೊತ್ತಿಲ್ಲ ಮುದುಕ. ಹೌದ ನಾನು ನಮ್ ತಂಗಿನ ಮೊದಲ ಏಜ್ ಆಗಿತ್ತ. ಫಸ್ಟ್ ಮದಿ ಮಾಡಿಕೊಟ್ಟ ಅವಂಗ ಫುಲ್ ಏಜ್ ಆಗಿತಕ್ಕ. ಅವನೆಲ್ಲಾ ಸಾಮಾನ್ ಮುದ್ದೆ ಆಗೈತಿ ತಂದ ಜಗಳ ತಗದಕಿ ನಮ್ ಮನಿಗ್ ಬಂದ್ ನಮ್ ತಂಗಿ. ಅವಂದೆಲ್ಲಾ ಸಾಮಾನ್ ಮುದ್ದೆ ಆಗೈತಿ. ಈಕ್ಯಾರ 15 ವರ್ಷದ ಹುಡುಗಿಯಲ್ಲಿ 40 ವರ್ಷದ ಗಂಡಸಲ್ಲಿ ಗಂಡಸೂರ್ದಾತ ಹೆಂಗಸೂರ್ದ ಹೆಂಗ್ ಗೊತ್ತಾಕತ ಮುದ್ದೆ ತಗೋಲ್ಲ. ಅದ ಫೈಂಟ ತಗೋ ಲೇಡೀಸ್ಗೂ ಅದ ಅನ್ವಯಿಸ್ತೈತಿ. ಹಾ ಅದ ಅವ್ನ್ ನಮ್ಮ ಮಾಮ ಹೇಳಿದ್ರ ಮುಖಾಂತರ ನಾ ಹೇಳಾಕತ್ತನ ಅಷ್ಟ. ಅದು ಮುದ್ದೆ ಆಗಿರ್ತೈತಿ ಅಂತ. ಮುದ್ದೆ ಆಗಿ ಮಡ್ಚ್ಕೊಂಡ್ ಬಿದ್ದಿರ್ತಂತ. ಅಂದವ ಅದೇನ್ ಮುದಿಕ್ ಆಗೈತಂದ. ಬಟ್ ನನಗ ಪ್ಯಾರೆಂಟ್ಸ್ ತಡ್ಕೋಕ್ ಆಗಂಗಿಲ್ಲ ಒಲ್ಲೆ ಅಂತನ. ನೀ ಹೇಳಿದಂಗ ಈಗ ನಾನು 69 ಮಾಡಿಲ್ಲ ತಿಳಿದ್ಲೆ ಮತ್ತ ಅದಲ್ಲ ನೀ ಹೇಳಿದ ನಂತರ ಮಾಡಿದ್ದಿದ. ನಾ ಹೇಳಿದ ನಂತರ ಮಾಡಿದ್ರೇನಾ? ಹೇಳಿದ ನಂತರ ಮಾಡಿದ್ದಿದ. ಅದಕ್ ಅವ್ರ ಬಾ ಅಂದ್ರ ನಾ ಹಿಂಗ್ 69 ಹೇಳ ನಾನಂತ್ಲೆ ಇಲ್ಲವಾ ನೀ ಹೇಳಿದ್ ನಾ ಅವನೇನ್ ಹೇಳಿರ್ತಿಲ್ಲ ಅವಾಗ. ಮತ್ತ ಅವ್ರ ಹೆಂಗ್ ಬಾ ಅಂದ್ರ ಯಾವ್ರ ಕರಿಯ ತರಕ ನಾನ ಹೋಗಿರ್ಕಿಲ್ಲ, ನೀ ಹೇಳಾನ ಹೋಗಿನ. ಅದು 69 ಹೋದೇನ. ಅವ್ರ ಕರಿತಿದ್ರ ಬಟ್ ನಾ ಹೋಗ್ತಿರ್ಕಿಲ್ಲ, ಅಸಹ್ಯ ಅನಸ್ತಿತ್ ನನಗ. ನಾ ಹೋಗಿರ್ಕಿಲ್ಲ, ನೀ ಹೇಳಿದಲ್ಲ ನಿನ್ ಮಾತ್ ಪಲ್ಸ ಸಲುವಾಗಿ ಹೆಂಗ್ ಅನಸ್ತೈತಿ ನೋಡು. ಹೋದೇನ ಅವ್ರು ಕರದ್ರ ಹಿಂಗ ಬಾ ಅಂತ ಕರದ್ರ ಯವ್ವಾ ಏನ್ ಹೇಳತನ ಮಾಡಸರ್ತಿ ಕರ್ಯತಾರ ಅವ್ರ. ನಾನ ಹೋಗ್ಕಿರ್ಕಿಲ್ಲ, ಬರ ಹಠ ಮಾಡ್ತೀನಿ ಹಠ ಮಾಡ್ತೀನಿ ಬರೀ ಸಣ್ಣ ಹುಡುಗರ ಹಠ ಮಾಡ್ತಿದ್ನಿ. ಎಲ್ಲಾರ್ಗು ಒಟ್ಟ ಹಠ ಮಾಡುದು, ಒಟ್ಟ ಸಣ್ಣ ಹುಡುಗರತಿ ಹಠ ಮಾಡುದು. ಸಟ್ ಹಠ ಮಾಡ್ತೀನಿ ಅತಾರ ಅವ್ರ ನನಗ. ಸುಮ್ ಈಗ ಏನ್ ಹೇಳಾಕತಿಲ್ಲ, ಈಗ ಒಂದ್ ಸ್ವಲ್ಪ ಇಂಪ್ರೂವ್. ಅವ್ರಿಗೆ ಫುಲ್ ಖುಷಿ ಆಗೈತಿ. ಫುಲ್ ಖುಷಿ ಆಗಿರ್ಬೇಕ ಅಣ್ಣಾಗ ಅಂತ. ಈಗ ಯಾರ ಏನ್ ಹೇಳ್ಕೊಟ್ಟಾರಂದ್ರ ಏನ್ ಯಾರ ಏನ್ ಹೇಳ್ಕೊಟ್ಟಿಲ್ಲ, ಸುಮ್ ನನ್ ಮೆಮ್ರಿಗ್ ಬಂದೈತಿ ಅಂತಂದ ಹೇಳಿನಿ ಅಂತ ಗಪ್ಪ ಆದ್ರ. ಅವ್ರಿಗೆ ಕಾಲೊಂದ ನೋವಾಗಿತಕ್ಕ, ಮೊಣಕಾಲ್. ಮತ್ ಹೆಂಗ ಮಾಡಿದ್ರಿ ಕಾಲು 1 ತಿಂಗಳ ತನ ಏನ್ ಸೆಕ್ಸ ಬಂದ್ ಅನ್ನತಿದ್ದಿ? ಅಯ್ಯೋ ಬಂದಾಗೇಂತ ಅನ್ನತಿ ಇನ್ನಿಲ್ಲಕ. 1 ತಿಂಗಳ ಬಂದಾಗೈತಿ, ಕಾಲ್ ಒಂದ್ ಹಿಂಗ್ ಮಾಡ್ಕೊಂಡ್ ಕೂತನಿ. ಮತ್ 1 ತಿಂಗಳ ಹೋಗಕತ್ತಂದ ಅವ್ರನ್ನ ಏನ್ ಮಾಡ್ಯಾರ ಕಾಟ್ಬೇಕ ಬಗ್ಗಿಸಿ ನಿಂದ್ರಸಿ ಮಾಡ್ಯಾರ. ಹೌದು, ಇವ್ ಹಂಗ ಮಾಡ್ತಾನಿ ಬಗ್ಗಿ ನಿಂದರ್ಸಿ ಮಾಡ್ಯಾರ. ಕಾಟಾಕ್ ಬಗ್ಗಿಸಿ ನಿಂದ್ರಸಿ ಮತ್ತ ಎದ್ ಮಾಡ್ತಾರೆ. ಹೊಲಸು ಎದ್ ನಿತ್ ಏನಿಲ್ವಾಕ, ನನಗೇನ ಆಗ್ಬಾರ್ದಿಲ್ಲ. ಕಾಲ ಕೈಯ ಸೋತ್ ಬರ್ತಾವು, ಎನರ್ಜಿ ಕಡಿಮೆ ಆಕೈತಿ ನೋಡ್. ನನಗೇನ್ ಗೊತ್ತಿಲ್ಲ ನೋಡ್. ಮತ್ ನಿನ್ ಪ್ರೋತ್ಸಾಹ ಕೊಡಾಕ್ ಆಗಂಗಿಲ್ಲ ನೋಡತ್ತಂದ ಹಂಗಾಗಿ ಮಂದಿಸ್ತಾರ ಅವ್ರು. ಕಾಟಾಕ್ ಬಗ್ಗಿಸೆ ಮಾಡ್ತಾರ. ಕಾಲ್ ನೋವಿದ್ರು ಒಮ್ಮೆ ಯವ್ವ ಇವ್ ಎಲ್ಲಾ ಮಾಡ್ಯಾನ ಅವನೆಲ್ಲಾ. ಮತ್ ಕೂತ್ ಮಾಡುದತ್ ಯವ್ವ ಏನ್ ಹೊಲಸದಾನ ಯವ್ವ ದೇವ್ರೆ. ಸೋಫಾ ಮ್ಯಾಗ ಕೂತ್, ಕಾಟಾ ಮ್ಯಾಗ ಕೂತ್ ಮಾಡುದು. ಅವೆಲ್ಲಾ ಗಲೀಜ್ ಆಗಂಗಿಲ್ಲ ಗಾರಿ ತೆಗಿದ್ಲ ಮಾಡುದು.
ಕಾಟನ್ ಇರ್ತಾವ, ಕಾಟ ಆದ್ಮ್ಯಾಗ ಕುತ್ ಮಾಡೋದತ್ ಹೂವ ಏನ್ ಹೊಲಸದಿ ವಾಶ್ ಮಾಡೋದು ಇವಾಗ. ಮತ್ತ ಮಾಡೋದ ಅವ್ನ ಅಲ್ಲಿ ಏನಾರ ಮಾಡತ್ತಿ ಬಿಡು ಗದ್ಲ. ಮತ್ತ ನಾವ್ ಮ್ಯಾಲ್ ಹೋಗಿರ್ತಿವಲ್ಲ, ನಾಂತ್ರ ಮೂವ್ಮೆಂಟ್ ಮಾಡೋದಿಲ್ ದೇವ್ರೆ ನನಗ್ ಕೆಟ್ಟ ಅಸಹ್ಯ ಅನಸ್ತತ್ ನಾ ಆತನ ತಾನ ಮೂವ್ಮೆಂಟ್ ಮಾಡ್ತಾನ ನಮ್ಮನ. ಗಂಡಸರ್ ಗತಿ ಮ್ಯಾಲ ಹೆಂಗ್ ಮಾಡುದು ನನಗ್ ಕೆಟ್ಟ ಅಸಹ್ಯ ಅನಸ್ತತಿ ಅವ್ವ. ಮ್ಯಾಲ ಹೋಗಿ ಮಾಡ್ತಾಳತಿ ಅವ್ವ ಗಂಡ್ರೆ. ಅಯ್ಯೋ ಹಂಗ ಅದಕ್ಕೇನ್ ಸಂಬಂಧ ಐತಕ, ಮಾಡ್ತಾರ ನಾವಲ್ವಾ ನನಗ್ ಮೂವ್ಮೆಂಟ್ ಮಾಡೋದಿಲ್ವಾ, ಬರೇ ಕೆಟ್ಟ ನೋಡ್ ನೀನ ಮೂವ್ಮೆಂಟ್ ಮಾಡ್ಕೋತನ್ನ. ನಾನು ಹೋಗುದಿಲ್ಲ. ಮ್ಯಾಲ ಹೋಕ್ಕೇನಿ ಹೋಗುದಿಲ್ಲ ನಾನು. ಮೂವ್ಮೆಂಟ್ ಮಾಡ್ತೇನೆ ಮ್ಯಾಲ ಹೋಗಿ. ಇಲ್ಲ ಬೈತಾರ ಅವ್ರ, ಅದ್ರ ಸಂಬಂಧ ಬೇಯತಾರ ಅವ್ರ. ಈಗ ನಾ ಮ್ಯಾಲ ಲಸಿಮ್ ಹೋಗಿ ಮಾಡ್ತಾತ ಎಂತ ಗಂಡ್ರೆ ಅನ್ನದಾಳ ಅಲ್ಲೇ ಮಾಡಿ. ನಾ ಏನ್ ಮ್ಯಾಲ ಬರ್ತನ್ ಕರೆ ನಾ ಮೂವ್ಮೆಂಟ್ ಗಿಮೆಂಟ್ ಅದೇನಾ ಗಂಡಸರ್ ಗತೆ ಮ್ಯಾಲ ಕೆಳಗ ಎಣ್ಣೆ. ನಾನು ಅಂತನ ಮ್ಯಾಗ ಅಂತ ಬರಾಕಂಗ ಅಸಹ್ಯ. ನಾ ಮ್ಯಾಲ್ಕ ತಾನ ಜಗ್ಗಿ ಕರ್ಕೋತಾನ, ಆದ್ರ ಮೂವ್ಮೆಂಟ್ ಮಾಡುದಿಲ್ಲ ತಾನ ಮೂವ್ಮೆಂಟ್ ಮಾಡ್ಕೋತಾನೆ ಅವ್ವ ನಾನು ಎರಡು ಹಿಡದು. ಹಂಗ ಹಿಂಗ ಇದನ್ ಕತ್ತವನ್ ಬ್ಯಾಗ. ವೇಟ್ ಇಲ್ಲ ತರ ಅವ್ರ ನನಗ. ನಾನ ಸಖತ್ ವೇಟ್ ಅದನ್ನತ್ ನಾ ಹೇಳ್ತಾನ ವೇಟ್ ಇಲ್ಲ ಅಂತ, ವೇಟ್ ಅದನ್ನತ್ ನಾನ ವೇಟ್ ಇಲ್ಲ ತವ್ರ. ಹಂಗಾಗಿ ಉಳ್ಳಾಡ್ ಹೋಗುದವ್ರ ಮ್ಯಾಗ. ಅಂದ್ರ ಒಂದ್ ಸ್ವಲ್ಪ ಮೈ ಹಗರ್ ಆಕತಿ. ಅದ್ರ ಸಲುವಾಗಿ ಉಳ್ಳಾಡದ್ ಮಾತ್ರ ಹಂಗ ಮಾತ್ರ ಮ್ಯಾಗ ಉಳ್ಳಾಡ್ತನ. ಅವ್ರ ಹುಡ್ಗರಂತ್ರ ಹೋಗಿರ್ತಾವ. ಹೋಗಿರ್ತಾರ, ಉಳ್ಳಾಡ ಇಳಿದು. ಮುಂಜಾನೆ ಟೈಮ್ ಒಂದ್ ಸ್ವಲ್ಪ ಕಿಸ್ಸು ಕೊಡಂಗಿಲ್ಲ, ಇದ್ನಾರ ಮಾಡಂತಾರ. ಅದನ್ನ ಮಾತ್ರ ಮಾಡಿ ಬರುದು. ಹಂಗ ಆಕತಿ. ಅಷ್ಟಾಗನ ಒಂದಿಟ ಏನೇನೇನೇನೋ ಮಾಡಿರ್ತಾರ. ಬಾಳ ಹೆಚ್ಚ ಮೂವ್ ಮಾಡಿಸ್ ಕೊಡಂಗಿಲ್ಲ, ತಳಗ ತಪ್ಪನ ಹೇಳ್ ಬರುದ. ಇದ್ರಕ ನಮ್ಮನ್ ಗಲೀಜ್ ಮಾಡಿಬಿಡ್ತಾರ ಅವ್ರ. ಗಲೀಜ್ ಆಗ್ಬಿಡತ್ತ. ಗಲೀಜ್ ಆತಂದ್ರ ಮೊದ್ಲ ಹುಡುಗೋಯ್ ಡಬ್ಬಿ ಮಾಡುದು ಮೊದ್ಲ ಟೆನ್ಷನ್ ಇರ್ತದ ನನಗ. ಸ್ವಲ್ಪ ನಿನ್ ಜೋಡಿ ಮೂವ್ ಮಾಡಕ್ ಆಗಲ್ಲ ಕಿಶನ್ ಹೇಳ್ಬಿಡ್ತನಕ. ಈಗ ಸಪ್ರೇಟ್ ಐತೆನಲ್ಲ ಬೆಡ್ರೂಮ್? ಈಗ ಇಲ್ಲಿ ಏನ್ ಸಪ್ರೇಟ್ ಇಲ್ಲಕ್ಕ, ಅಲ್ಲಿ ಸಪ್ರೇಟ್ ಕಟ್ಟಿದೀವಿ ಇವಾಗ. ಈಗ ಹೊಸ ಮನ್ಯಾಗ ಇನ್ನ ಹೋಗಿಲ್ಲ? ಇನ್ನ ಹೋಗಿಲ್ಲಕ್ಕ, ಇನ್ನ ಸ್ವಲ್ಪ ರಿಪೇರ್ ಐತಕ್ಕ. ಇನ್ನ ಇದನ್ನೆಲ್ಲಾ ಮಾಡ್ಬೇಕಕ್ಕ. ಇದು ಏನ ಐತ್ವಾ, ಅವ್ರ ಇನ್ನ ಬರ್ವಾರಕ್ಕ. ಇನ್ನ ಬಂಬ್ ಜೋಡ್ಸುದೈತಕ್ಕ. ಯಾವಾಗ ಆಕತಿ ಅದೊಂದು ಮತ್ತ ಬಗಲಾನು ಸದ ತಕೊಳುದಿಲ್ಲ ಲಕ್ಷ್ಮಿ. ಹೆಂಗ್ ಗೊತ್ತಂದ್ರ ನಿಮ್ ಆಯಿ ಇದ್ರಾಗ ಎಂತಾದು ಜಂಪರ್ ಹಾಕಿಳ, ಹಿಂಗ್ ಮ್ಯಾಲ್ ಕೈ ಮಾಡಿ ಎಲ್ಲಾ ಶಂಟ್ ಹಂಗ ಕಾಣಾಕ್ತಿದ್ದು. ನಮ್ಮಲ್ಲಿ ಒಂದ್ ಐತಿ ಹುಡುಗಿ ಹಂಗ. ಹೊಲಸು. ನಮ್ಮಲ್ಲಿ ಒಂದ್ ಹುಡುಗಿ ಐತಕ್ಕ, ಅದ ಏನ ಹಂಗ್ಯಾಕ್ ಗಲೀಜ್ ಇಟ್ಕೋತಾರ ಆಮೇಲೆ ಹುಡುಗಿ. ಆಮೇಲೆ ನಮ್ಗೇನ್ ಆಗುದಿಲ್ಲ. ಮತ್ ಇವ್ ಇಟ್ಟು ನೌಕರಿ ಮಾಡ್ತಾನು, ಈಗ ಮಾಲಿಂಪುರಕ್ ಬಂದ್ 8 ವರ್ಷ ಆತು, ಒಂದ್ ಈಟು ಇಂಪ್ರೂವ್ಮೆಂಟ್ ಆಗಿಲ್ಲ ನೋಡಿ ಲಕ್ಷ್ಮಿ. ಒಟ್ಟ ಇಂಪ್ರೂವ್ಮೆಂಟ್ ಇಲ್ಲ. ನಾನ ಈಗ ನಮ್ಮನ್ ನೋಡಿ ಐಬ್ರೋ ಮಾಡ್ಸುದು, ನಮ್ಮನ್ ನೋಡಿ ಒಂದ್ ಸಣ್ಣ ಟಿಕಳ ಹಚ್ಚುದು ಮಾಡಾಕತಿ. ಇಲ್ಲ ಮಾರಮ್ಮನ ಗತೆ 8ನೇ ಕೊಂದ್ರು ಟಿಕಳ ಹಚ್ಚಿ ಬಿಡ್ತಿತ್ತು ಅವ್ವ. ಯಾ ದೇವ್ರ ಹೇಳಾಕ್ ಬಂದಾಳ ಏನೋ ಈಕೆ ಅನ್ಬೇಕು, ಆ ನಮ್ನಿ ಇದ್ಲು. ಯಂತ್ರಾಗ ಸೀರೆ ಉಡ್ತಿದ್ಲು, ಪಾಲಿಸ್ಟರ್ ಸೀರಿ ಅಂತರಂಗಿ. ಈಗ ನಮ್ಮನ ಭಜಂತ್ರ ಇರ್ತಾರ ಯವ್ವ. ಈಗ ನಿಮ್ ಸೌತಿ ಮಾತಾಡ್ತಾವ ಆಚ ಕಡೆ ಓಣ್ಯಾನು, ನಿಮ್ ಸೌತಿ ಅಂತರಂಗ್ ಸೀರೆ ಉಟ್ಕೊಂಡ್ ಮನಗಂಡ ಇದ್ಲು, ಈಗೇನ್ ಬ್ಯಾರಿ ಆಗ್ಯಾಳ ಅಂತಾರ. ನಿನ್ ನೋಡ್ ಮಾಡಾಕತ್ತಾಳ ನೋಡ್ ದಾನಮ್ಮ ಅಂತಂದ್ರ ಮಾಡಲಕ್ ಬಿಡ್ರಿ. ನನ್ ನೋಡಿ ಇಂಪ್ರೆಸ್ ಆಗ್ಲತ್ತ ನಾನು. ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಓದಿದ್ರಿ ಇಲ್ಲೋ ನೀವು? ಜೇನ್ತುಪ್ಪ ಎಣ್ಣೆ ಓದಿದಿರ್ತಾನ? ಈ ಸರಿ ಏನಿಲ್ಲ, ಕೊಬ್ಬರಿ ಎಣ್ಣೆ ಅಷ್ಟ ಓದಿದ್ದಿ ಸರಿ. ಯಾಕ ಈ ಸರಿ ಒಳ್ಳೆ ಮಿಳ್ಳೆ ಮಂದಿ ಮನ್ಯಾಗ ಹೆಂಗ್ ಜೇನ್ತುಪ್ಪ ಹೊಲಸಿಡಿತಾವ ಹಾಸಿಗೆ ವಾಶ್ ಮಾಡಂಗಲ್ಲ ನೀವ? ಅಲ್ಲಿ ಹೆಂಗ್ ಮಾಡ್ತಿ ಮಂದಿ ಮನ್ಯಾಗ ಚಾಪ್ಯಾಗ. ಮೊನ್ನೆ ಒಂದ್ಸರಿ ಓದಿದ್ದೀವಿ ಆತು, ಅದನ್ನ 2 ದಿವಸ ಸೂಟಿ ಇತ್ತು, ತೊಳೆದ್ ಹಾಕಿ ಬಂದಿದ್ದ ಅವನ. ಅವ್ರ ತೊಳಿತಾರನ? ಅವ್ ನಮ್ ಹಣಮಪ್ಪ. ಅವ್ರ ತೊಳಿತಾರನ? ಅವ್ ನಮ್ ಹಣಮಪ್ಪ ತೊಳಿತಾನ. ಮತ್ ಮೊನ್ನೆ ಏನತಿ ಕೊಬ್ಬರಿ ಎಣ್ಣೆ ಓದಿದೀವಿ, ಹಂಗ ಒಂದ್ ಹಳಿ ಅರಿ ಬಿತ್ತು, ಅದ್ರಲ್ಲಿ ವರ್ಷ ಕೊಬ್ಬರಿ ಎಣ್ಣೆ ಹೋದ ಅಂಕಳಕಟ್ ಹಾಕ್, ಅಲ್ಲೇಟ್ ಹಾಕ್, ಹಿಂದಟ್ ಹಾಕ್, ಮುಂದಟ್ ಹಾಕ್, ಎಲ್ಲಾ ಕಡೆ ಹಾಕಿದ. ಡಬ್ಬಿ ಒಯ್ತಿರೋ ಇದು ಡಬ್ಬಿ ಪ್ಯಾರಾಚೂಟ್. ಅವ ಚಲೋ ಅನ್ಸ್ತಾವ. 10 ರೂಪಾಯಿದು ಈ ಸಣ್ಣ ಡಬ್ಬಿ. ಸಣ್ಣ ಡಬ್ಬಿ 10 ರೂಪಾಯಿದು ಅದ್ ನೋಡಿದ್ವಿ. ಚಲೋ ಮಾಡ್ಯಾರ ಅದಾವ. ಹಿಂಗಾತು. ಮನ್ಯಾಗು ಹಿಂಗ ಮಾಡ್ತೇನ ಕೇಳ್ತಾನ ಅವ್ನು. ಇಟ್ಟು ಕಾಡ್ತೀವಿ ನನ್ನ ಮನ್ಯಾಗ ಹೆಂಗ್ ಮಾಡ್ತಿ ಅಂದ್ರ ಒಟ್ಟ ಒಳಂಗಿಲ್ಲ, ಮಾಡೇ ಇಲ್ಲ ಕೇಳ್ತಾನು. ಒಟ್ಟ ಒಳಂಗಿಲ್ಲ ಅವ್ನು. ಏನು
ಇರ್ತಾರ ಮನ್ಯಾಗಿಂದ ಸೀಕ್ರೆಟ್ ಇವತ್ತು ತೆಗಿತಾನ ಅವ್ನು ತುಣ್ಣಿ ಹರಿತಾನ ಇಲ್ಲಿ ನಮ್ಗ ಆಕಿನ ಗಾಡಿ ಮ್ಯಾಗ ಕುಂಡಿಸ್ಕೊಂಡ್ ನಮ್ ಮನಿ ಮುಂದೆ ಇಳ್ದಾನ ಇಲ್ಲಿ ತೆಗಿತಾನ ಇವತ್ತ ಅವ್ನು. ಯಾಕ ನಡ್ಕೊತ ಬರಾಕ್ ಬರ್ತಿತ್ತಿಲ್ಲ ಆಕಿ ಸೂಳಿ ಆತ ಮತ್ತೆ ಇನ್ನ ಅವಂಗ ಹೂ ಹರ್ಸಬೇಕಲ್ಲ ಯಾಕ ಹರ್ಸಿಲ್ಲ ಅನ್ನತೀನಿ. ಹಾರಸ್ತಾನ ಬರ್ಲಿ ಅವ ಈಗ ಎಲ್ಲ ಈಗ ಡವಳೇಶ್ವರಕ್ ಹೋಗ್ಯಾನ ಅಲ್ಲಿ ಮೇಟ್ಯಾರ್ದ ಉಡ್ದಟ್ಟ ಐತಿ ಇವತ್ತ ಹೋಗ್ಯಾನ ಅವ್. ನನಗೂ ಇತ್ತು ನನಗ ಕಣ್ಣು ಹೊಡಿದ್ಕಾಯಿ ಹೋಗಿಲ್ಲ. ನಮಗೂ ಹೇಳ್ಯಾರಕ್ಕ ನಾವ್ ಹೋಗಿಲ್ಲ. ನಮ್ದು ಹೋಗುದಿತ್ತು ಇವತ್ತ ನನಗ 2 ದಿವಸ ಆತ್ಲ ಬಾ ಅಂತ ಹೇಳಿ ಮೇಟ್ಯಾ 20 ಸರಿ ಫೋನ್ ಹಚ್ಚಿದ. ಯಪ್ಪಾ ನಂದ ಕಣ್ಣು ನೋವು ಆಗೇತಿ ನನಗ ಆರಾಮಿಲ್ಲ ಇನ್ನಿ ನಾ ಹೋಗ್ಬೇಕತ್ ಎಲ್ಲಾ ರೆಡಿ ಆಗಿ ಕೂತಿದ್ನಿ. ನನಗ 2 ದಿವಸ ಆತ್ ಕಣ್ಣು ಒಂದು ನೋವು ಮಾಡ್ಯಾನು. ನಾನು ಹೋಗುದ್ ಕ್ಯಾನ್ಸಲ್ ಮಾಡ್ಕೊಂಡ್ ಕೂತ ನಮ್ ಸ್ಟಾಫ್ ಎಲ್ಲಾ ಅಲ್ಲೇ ಹೋಗಿದ್ವಿ. ಹೌದ್ ನಮಗೂ ಪರ್ಸನಲ್ ಆಗಿ ಇನ್ವೈಟ್ ಮಾಡ್ತಾರ ಅವ್ರ ಎಲ್ಲಾರಿಗೂ. ಕಂಟಿಕಾರ್ ಬೇರ್ ಬಂದ್ ಹೇಳ್ಯಾರ. ನನಗ್ ವೈನಿನ್ ಕರ್ಕೊಂಬರ್ರಿ ಮಿಸ್ ಮಾಡ್ಬೇಡ್ರಿ ಅಂತಂದ ಕಾಲ್ ಮಾಡಿ ಹೇಳ್ಯಾರ. ಇವ್ರ ಹೋಗುನು ನಡಿ ಅಂದ್ರು. ನನ್ ಗೋಲ್ಡ್ ಎಲ್ಲಾ ಹೋಗಿ ಬ್ಯಾಂಕ್ ಒಳಗ್ ಇಟ್ಟದಿ. ನನಗ ಸೈ ತರ ತಿರ್ಕರ್ಗತ್ತೆ ಬರ್ಲ. ನಾ ಯಾವ ಫಂಕ್ಷನ್ಗೂ ಅಟೆಂಡ್ ಆಗಂಗಿಲ್ಲ, ಏನು ಅಟೆಂಡ್ ಆಗಂಗಿಲ್ಲ. ಫಸ್ಟ್ ನನ್ ಗೋಲ್ಡ್ ಬಿಡಿಸ್ಕೊಡು, ಆ ನಂತರ ನೀ ಎಲ್ ಕರಿತಿ ಅಲ್ಲೆಲ್ಲಾ ಫಂಕ್ಷನ್ ಬರ್ತನಂತ ಹೇಳಿನ. ಅನ್ನತಕ ಯಾವ ಫಂಕ್ಷನ್ ಕರಿಬೇಡ, ಎಲ್ಲಿ ಕರಿಬೇಡ, ನಾ ಎಲ್ಲಿ ಬರಂಗಿಲ್ಲ ಅಂತ ಹೇಳಿನಿ. ಇವಾಗ ಒಬ್ರೇ ಹೋಗ್ಯಾರ. ನಮ್ದು ಇವತ್ ಹೋಗುದಿತ್ತು ಎಲ್ಲಾರು ಅಲ್ಲೇ ಹೋಗ್ಯಾರ ನೋಡ. ಅವ್ನು ಬರ್ಲಿ ಅವ್ನು ನನಗೂ ಬಾ ಅಂದ. ನಾ ಬರುದಿಲ್ಲ ನಂದ ಕಣ್ಣು ನೋವು ಇಟ್ಕೊಂಡ್ ಮಕಾ ಬಾಸ್ಕೊಂಡ್ ಕರಿ ಮಸರಿ ಮಾಡ್ಕೊಂಡ್ 2 ದಿವಸ ನಿದ್ದಿಲ್ಲ. ಕಣ್ಣು ಬಾತತಿ ಮಕಾ ಬಾತತಿ ಬಾಸ್ಕೊಂಡ್ ಬರ್ಲೇನ್ ಹೋಗ್ ನೀನ ಆತನ್. ನಾನ ಎಲ್ಲಾ ನಮ್ ಸ್ಟಾಫ್ ಎಲ್ಲಾ ಅಲ್ಲೇ ಐತಿ ಇವತ್ ಮೇಟ್ಯಾರಲ್ಲಿನ. ನಾನ ಹೋಗ್ಲಿಲ್ಲ. ನಂದ ಕಣ್ಣು ಬಾಸ್ಕೊಂಡ್ ಏನ್ ಹೋಗ್ಲಿವಾ ಅಸಹ್ಯ ಮಕಾ ಮಾಡ್ಕೊಂಡ್. ಹಲೋ ಕಪ್ಪಾಗಿರ್ಬೇಕದ. ಕಪ್ಪಾಗೈತಿ ಇಂತಲ್ಲೆಲ್ಲಾ ನಾನ ಮಾಡಿದ್ನಿಯಪ್ಪ ನಮ್ ಪಪ್ಪಿಗತ್ ಅವ್ರ ಮುಂದ್ ಹೇಳಾತಾನ. ನಮ್ ಪಪ್ಪಿಗ್ ನಾ ಅವ್ರ ಮುಂದ್ ಹೇಳಾತಾನ. ನಮ್ ಪಪ್ಪಿಗ್ ನಾನ ಮಾಡಿದ್ನಿಯಪ್ಪ ಆತ್. ಅದಕ್ಕೆ ಕಡಿಮೆ ಇಲ್ಲತ್ ಬಂಗಾರ ಪಪ್ಪಿ ಮುದ್ದು ಇಂಥವೆಲ್ಲ ಕಡಿಮೆ ಇಲ್ಲ ಅಂತದ್ ಮಾತಾಡ್ತಾನ. ಅಂತ ಮಾತಾಡಿನ ಇಂಪ್ರೆಸ್ ಮಾಡುದ್ ನಾವ್. ನಮ್ ತಾಯಿ ನನ್ ಅಕ್ಕಂಗ್ಯಾರು ನನ್ನ ತಾಯಿ ನನ್ನ ಮಕ್ಳು ಅತ್ ಮಾತಾಡ್ತೈತಿ. ನನ್ ಮಗಳಿದ ತಾನ ನನ್ನ ಮಗಳು ಇದ ನನ್ನ ತಾಯಿನೂ ಇದ ನನ್ ಪಪ್ಪಿ ಅದತ್. ಎಷ್ಟು ವರ್ಷ ಮಕ್ಳು ಬರ್ತಡೇ ಮಾಡಿಲ್ಲ ಅವ್. ನಾನು ಬಹಳ ಅಬ್ಸರ್ವ್ ಮಾಡೀನಿ ಗೊತ್ತೇನ. ಎಷ್ಟೋ ವರ್ಷ 18 ವರ್ಷ ಮಕ್ಳು ಬರ್ತಡೇ ಮಾಡಿಲ್ಲ. ಮಕ್ಳು ಸಾಲಿಗೆ ಹೋಗಿಲ್ಲ, ಅವ್ರ ಹೋಮ್ವರ್ಕ್ ಮಾಡ್ಸಿಲ್ಲ, ಏನೇನು ಇಲ್ಲ. ಬರೇ ನಾನು ಗುಂಗ್ನ್ಯಾಗ ಇದ್ದಾವ್ 18 ವರ್ಷ. ಈಗೇನ್ 4-5 ವರ್ಷನ್ಯಾಗ ಹುಡುಗರು ದೊಡ್ಡವಾಗನ ಮಂದಿ ತಲಿ ತುಂಬಾನ ಒಂದಿಟ್ ಸರ್ದ ನೋಡಿ. ಯಾವಾಗಿಂದ ಸರ್ದನ್ ಗೊತ್ತಾನ. ನಿಮ್ಮ ಹಾದ್ರಗಿತ್ತಿದ್ ಯಾವ್ದೋ ಮದಿವಿ ಇತ್ತು ನೋಡು ಪಲ್ಲಿ ತಂಗಿದ. ಅವಾಗಿಂದ ಸರಿಯಾಕತ್ತ ನೋಡ್ ನನ್ ಜೋಡಿ. ಅಂದ್ರ ಈಗ 4-5 ವರ್ಷನ್ಯಾಗ ಆಕಿದ್ ಮದಿವಿ ಇತ್ತು ನೋಡಿ ಯಾವಕಿದು. ಅವಾಗ ಏನ್ ಆಕಿನ ಕರ್ಕೊಂಡ್ ಹೋಗ್ಯಾನಂದ ಅತ್ತಾಗದನ್ ನೋಡ್ ಜಗಳ. ನಾನು ಸುರೇಖಾ ಫೋನ್ ಹಚ್ಚಳು ಸುಕನ್ಯಾ ಆಕಿನ ನನಗ ಕರ್ಕೊಂಡ್ ಹೋಗುದಿಲ್ಲ ಅಂದ. ಏನ್ ಆಕಿನ ಕರ್ಕೊಂಡ್ ದೀಪಾ ದೀಪಾನ ಮದಿವಿ ಇತ್ತು ನೋಡ. ಅವತ್ತ ನನಗ ಆಕಿ ಅವಂಗ ಫುಲ್ ಜಗಳ ನೋಡ. ಅವತ್ತ ಗೋಕಾಕ್ ಪಾಲ್ಸಕ್ ಕರ್ಕೊಂಡ್ ಹೋಗಿದ್ ನೋಡಕಿನ. ನನ್ನ ತುಡ್ಗಿಲೆ ಗೋಕಾಕ್ ಪಾಲ್ಸ ಉದ್ಯಾ ಕರ್ಕೊಂಡ್ ಹೋಗ್ಯಾನ ಅಂತ ಹೇಳ್ಯಾನ ನಮಗ್. ಮತ್ ಸೂರ್ಯಕನ್ಯಾಗ ಏನ್ ಹೇಳಿದತ್ತ ದಾನಮ್ಮನ್ ಮುಂದ್ ಹೇಳಬೇಡ ಜಗಳ ತೆಗಿತಾಳ ಅಂದಾನತ್. ಅವಾಗ ಅಂದಿಗೆ ನನಗ ಹತ್ತಿ ನೋಡಾಕಿದ್ ಗೋಕಾಕ್ ಪಾಲ್ಸ ದೀಪವನ್ ಮದಿವಿ ಕರ್ಕೊಂಡ್ ಹೋದ್ರ ನಾನು ಮುಂದ್ ಏನ್ ಹೇಳಿದ್ದ. ಸುಕನ್ಯಾ ನನಗ್ ಪರಿಚಯ ಇದ್ಲ ಅವಾಗ. ಈ ಅಕ್ಕ ಕರ್ಕೊಂಡ್ ಬಂದಾನ ಇಲ್ಲಿ ಅಂದ್ಲು. ಅವ್ವ ಚಲೋ ಮಾಡಿದೆ ಯವ್ವ ಹೇಳಿ ಅಂದಕ್ಕೆ ನಾವ್ ಫೋನ್ ಹಚ್ಚಿ ರಂಡಿ ಮಗನ ಎಲ್ಲದಿ ಹತ್ತ ನೋಡ್ ನನಗ ಅವಂಗ ಸಾಡೆ ಸಾತ್ ಬೆಂಕಿ. ಆವತ್ತಿನಿಂದ ನನ್ನ ತುಡ್ಗಿಲೆ ಯಾಕೆ ಹೋದ್. ನನ್ ಹೇಳಿ ಕರ್ಕೊಂಡ್ ಹೋಗ್ಬೇಕು ನಾ ಏನ್ ಹೋಗ್ಬಾಡ್ತಿದ್ದೇನ.